ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ಅಡುಗೆಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನೊಂದು ಸೋಯಾಬೀನ್ ಬಾಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ಒಂದು ಸ್ವಲ್ಪ ನೀರು ತೊಗೊಳ್ಳಿ, ಉಗುರು ಬೆಚ್ಚಗೆ ನೀರು. ಸ್ವಲ್ಪ ಕಾಯ್ಸೋಕ್ಕಿಡಿ ಗ್ಯಾಸ್ ಮೇಲೆ. ಸೋಯಾಬೀನನ್ನು ಆ ನೀರಲ್ಲಿ ಹಾಕಿ ಕುದಿಸ್ರಿ. ಯಾಕಂದರೆ ಪಲ್ಯ ಗಟ್ಟಿ ಆಗಿಬಿಡುತ್ತಲ್ಲ, ಸೋಯಾಬೀನ್ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಕುದಿಬೇಕು. ಬೇಕು ಅಂದರೆ ನೀವು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಸೋಯಾಬೀನ್ ಹಾಕಿ ಒಂದೇ ವಿಸಿಲ್ ತನಕ ಬಿಟ್ಟರು ಒಳ್ಳೆಯದೇ. ನಿಮಗೆ ಗೊತ್ತಾಗಲ್ಲ ಸೋಯಾಬೀನ್ ಕುದ್ದಿದೆ ಇಲ್ಲ ಅಂತ. ಸೊ ಅದ್ರ ಸಲುವಾಗಿ ಒಂದು ಬೊಗಣೆಯಲ್ಲೋ ಅಥವಾ ಒಂದು ಕಡಾಯಲ್ಲಿ ಕುದಿಯಲು ಇಟ್ಕೊರಿ ಸ್ವಲ್ಪ ಸೋಯಾಬೀನ್ನ. ನಿಮಗೆ ಎಷ್ಟು ಬೇಕಾಗುತ್ತೋ ಪಲ್ಯಕ್ಕೆ ಬಾಜಿಗೆ ಅಷ್ಟೊಂದು ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ನೋಡಿ ಒಂದು ಉಕ್ಕು ಬರೋ ತನಕ ಕುದಿಸಿದ್ದೀನಿ ನೋಡಿ. ಈ ಥರ ಆಗುತ್ತೆ ಕುದ್ದಾದ್ಮೇಲೆ. ಅದು ನೀರಲ್ಲಿ ಫಸ್ಟಿಗೆ ಹಾಕಿದಾಗ ಆಗಿತ್ತು, ಹಾಕಿದ್ಮೇಲೆ ಹೀಗಾಯಿತು. ನೋಡಿ, ಸ್ಪಂಜ್ ಥರ ಆಗಿದೆ. ಗಟ್ಟಿಯಾಗಿರೋದನ್ನು ತುಂಬ ಸ್ಪಂಜ್ ಥರ ಆಗಿದೆ. ನಾನು ಬ್ರಷ್ ಮಾಡಿದ್ದೀನಿ ನೋಡಿ, ಸ್ಪಂಜ್ ಥರ. ಸೋಯಾಬೀನ್ ಕಂಪ್ಲೀಟಾಗಿ ಎಲ್ಲ ಸೋಯಾಬೀನು ಕುದ್ದಿದೆ ನೀರಲ್ಲಿ. ಇವಾಗ ಸಪ್ರೇಟ್ ತಗೊಳ್ಳಿ ಒಂದು ಪ್ಲೇಟಲ್ಲಿ. ಇವಾಗ ಒಗ್ಗರಣೆ ಹಾಕೋಕ್ಕೆ ಏನೇನು ಬೇಕು ಅಂದರೆ ಶೇಂಗಾ ಪೌಡರು ಹಾಕ್ಕೊಳ್ಳಿ. ನೀವು ಶೇಂಗಾ ಹಾಕೋತಿದ್ರೆ ಹಾಕೋಬೋದು. ಸ್ವಲ್ಪ ಕೊಬ್ಬರಿ ಮಿಕ್ಸಿಗೆ ಹಾಕೋಣ ಇದೆಲ್ಲ. ಸ್ವಲ್ಪ ಮಸಾಲೆ ಖಾರ. ನಾನು ಶೇಂಗಾ ಪೌಡರ್ ಹಾಕಿದ್ದೀನಿ, ನೀವು ಶೇಂಗಾ ಹಾಕ್ಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ಒಣ ಖಾರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕೋದಂತ ಹೆಂಗೆ ಹೇಳ್ಕೊಡ್ತೀನಿ ನೋಡಿರಿ. ಮೊದಲಾಗೆ ಒಂದು ಕಡಾಯಿಗೆ ಅಥವಾ ನೀವು ಪಲ್ಯ ಎದ್ರಲ್ಲಿ ಮಾಡ್ತೀರೋ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ, ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಅದನ್ನು ಹಾಕಿ ಒಂದು ಹಾಫ್ ಟೊಮಾಟೊ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕಿ. ಕರಿಬೇವು ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕೊತ್ತಂಬರಿನೂ ಇದ್ದರೆ ಹಾಕಿ, ಇಲ್ಲಾಂದರೆ ಬಿಡಿ. ಇರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವ. ಸೊ ಅದ್ರ ಸಲುವಾಗಿ ಇದ್ದರೆ ಹಾಕ್ಕೊಳ್ಳಿ. ಒಳ್ಳೆಯದದು ಆರೋಗ್ಯಕ್ಕೆ. ಕರಿಬೇವು ತುಂಬ ಒಳ್ಳೆಯದು, ಕೊತ್ತಂಬರಿನೂ ಒಳ್ಳೆಯದು, ಘಮನೆ ಸ್ಮೆಲ್ ಬರುತ್ತೆ. ಸೊ ಈ ಕ್ಲೈಮೇಟಲ್ಲಿ ಅಂದರೆ ಈ ಕೋಲ್ಡು, ಈ ರೈನಿ ಸೀಸನಲ್ಲಿ ಕೊತ್ತಂಬರಿ ಸರಿಯಾಗಿರಲ್ಲ, ಕೊಳೆತು ಬಿಡುತ್ತೆ. ಸೊ ಅದ್ರ ಸಲುವಾಗಿ ಯಾವಾಗಲೂ ಸ್ಟೋರ್ ಇಟ್ಕೋಕ್ಕಾಗಲ್ಲ ಅಲ್ವ ನಮಗೆ. ಸೊ ಅದ್ರ ಸಲುವಾಗಿ ಇವಾಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ದಮ್ಮುಪ್ಪು ಬಳಸ್ತಾಯಿದ್ದೀನಿ. ಹೆಲ್ತಿಗೆ ತುಂಬ ಒಳ್ಳೆಯದು ದಮ್ಮುಪ್ಪು, ದಪ್ಪಗಿರುವ ಉಪ್ಪು. ಸೊ ಅದರ ಸಲುವಾಗಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೂ ನಮ್ಮ ಬಾಡಿಗೆ ಒಳ್ಳೆಯದ ಪದಾರ್ಥಗಳು ಸ್ವೀಕರಿಸ್ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೋಡಿಕೊಂಡು ನಿಮ್ಮ ಬಾಡಿಗೆ ಯಾವ್ದು ಒಳ್ಳೆಯದು ಆ ಥರ ಬಳಸ್ಕೊಳ್ಳಿ. ಆವಾಗಲೇ ಮಿಕ್ಸಿಯಲ್ಲಿ ಹಾಕಿಟ್ಟಿದ್ದೆ ಅಲ್ವ, ಅದನ್ನು ಈ ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ನೀರು ಕೂಡ ಹಾಕೋಣ ಅದ್ರ ಜೊತೆಗೆ. ಸೊ ನೋಡಿ, ಬೇಗನೆ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಇಷ್ಟು ಚೆನ್ನಾಗಾಗಿದೆ, ಇನ್ನು ಪಲ್ಯ ಎಷ್ಟೊಂದು ಚೆನ್ನಾಗಾಗುತ್ತೆ ಅಂದ್ಕೋತೀರಾ. ತುಂಬ ಈಸಿ ಇದೆ ಈ ಪಲ್ಯ ಮಾಡೋದು, ಏನು ಕಷ್ಟ ಅಲ್ಲ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಮಿನಿಮಮ್ ಒಂದು 2 3 ನಿಮಿಷ ತನಕ ಕುದಿಸ್ಕೊಳ್ಳಿ ಇದನ್ನು ಕಂಪ್ಲೀಟಾಗಿ. ಆಮೇಲೆ ಇದಕ್ಕೆ ಸ್ವಲ್ಪ ಸೋಯಾಬೀನನ್ನು ಆ್ಯಡ್ ಮಾಡ್ಕೊಳ್ಳಿ. ಸೋಯಾಬೀನ್ ಆಲ್ರೆಡಿ ಒಂದು ಸಲ ಕುದಿಸಿದ್ರಲ್ವ, ಸೊ ಅದ್ರ ಸಲುವಾಗಿ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಮಿನಿಮಮ್ ಒಂದು 30 ರಿಂದ 40 ಸೆಕೆಂಡ್ ಅಷ್ಟೇ ಕುದಿಸ್ಬೇಕು. ಜಾಸ್ತಿ ಕುದಿಸಿದ್ರೆ ಆಲ್ಮೋಸ್ಟ್ ಆಲ್ ಮೊದಲೇ ಕುದಿಸಿದ್ದೀರಾ, ಅದು ತುಂಬ ಸ್ಪಂಜ್ ಥರನೇ ಆಗಿದೆ ಸೋಯಾಬೀನು. ಮತ್ತು ಇನ್ನೊಂಚೂರು ಕುದಿಸಿದ್ರೆ ತುಂಬ ಮೆತ್ತಗಾಗುತ್ತೆ. ಸೊ ತಿನ್ನೋಕ್ಕೆ ಟೇಸ್ಟಿಯಾಗಿರಲ್ಲ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಸ್ವಲ್ಪ ಅಳಸು ಮಾಡ್ಕೊಂಡಿರೋದ್ರಿಂದ ಅನ್ನದ ಜೊತೆಗೂ ಹಚ್ಕೊಂಡು ತಿನ್ಬೋದು.
ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಮಗದೊಂದು ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಫೈನಲಿ ರೆಡಿಯಾಗಿದೆ ಪಲ್ಯ. ಇನ್ನೇನು ನೋಡಿ, ಕುದ್ದಿದೆ ಆಲ್ಮೋಸ್ಟ್ ಆಲ್. ಗ್ಯಾಸ್ ಆಫ್ ಮಾಡಿ ಒಂದು ಬೌಲಿಗೆ ತಗೊಳ್ಳಿ. ನಿಮಗೆ ಯಾವ ಬೌಲ್ ಬೇಕು ಆ ಬೌಲಿಗೆ. ಸೊ ತುಂಬ ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಸಿಟ್ ಮಾಡೋದ್ರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್